ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಎಲ್ಲರಿಗೂ ಒಂದು ಆಸೆ ಇರುತ್ತೆ. ಅದು ಏನು ಅಂದರೆ, ಕೊನೆ ಮೊಮೆಂಟಲ್ಲಿ ನಮಗೆ ಆದಂತಹ ಒಂದು ಸೂರು ಮತ್ತು ಒಂದು ಸಣ್ಣದಾದಂತಹ ತೋಟ ಇರಬೇಕು ಅಂತ. ವಯಸ್ಸಾದ ಕಾಲದಲ್ಲಿ ನಾವು ಹೋಗಿ ಆ ಒಂದು ಪ್ರದೇಶದಲ್ಲಿ ನಮ್ಮದೇ ಆದಂತಹ ಸೂರು ಮತ್ತು ಒಂದು ಸಣ್ಣ ಒಂದು ತೋಟದಲ್ಲಿ ಇರಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ತೋಟಗಳಲ್ಲಿ ಅಡಿಕೆ ತೋಟ ಪ್ರಮುಖವಾದ ವಾಣಿಜ್ಯ ಬೆಳೆಯಾಗಿದೆ. ಸೊ ನಾನು ಇವತ್ತು ಈ ವಿಡಿಯೋದಲ್ಲಿ ಅಡಿಕೆ ತೋಟನ ಹೇಗೆ ಮಾಡಬೇಕು ಅನ್ನೋ ಮಾಹಿತಿನ ತೊಗೊಂಡು ಬಂದಿದ್ದೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ನೋಡಿ. ಯಾರು ನನ್ನ ಚಾನಲ್ನ ಮೊದಲು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಅಡಿಕೆಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಮತ್ತು ಉತ್ತಮವಾದ ಬೆಲೆ ಇರುತ್ತೆ. ಅಡಿಕೆ ಬೆಳೆಯನ್ನು ಬೆಳೆಯುವ ಮೊದಲು ಹೊಲವನ್ನು ಹದ ಮಾಡ್ಕೋಬೇಕು. ಕೊಟ್ಟಿಗೆ ಗೊಬ್ಬರಗಳನ್ನೆಲ್ಲ ಹಾಕಿ ಹೊಲವನ್ನು ತಾಕತ್ತು ಮಾಡಬೇಕು. ಅಂದರೆ ಅಡಿಕೆ ಗಿಡ ಬೆಳೆಯಲಿಕ್ಕೆ ಬೇಕಾಗಿರುವ ಎಲ್ಲ ಅಂಶಗಳು ಭೂಮಿಯಲ್ಲಿ ಇರಬೇಕು. ಹೊಲವನ್ನು ಹದ ಮಾಡಿ ರೆಡಿ ಮಾಡಿದ ನಂತರ ಆಯಾ ಮಾಡುವವರನ್ನು ಕರೆಸಬೇಕು. ಆಯಾ ಮಾಡುವವರು ಅಂದರೆ, ನಾವು 1 ಎಕರೆಗೆ ಇಷ್ಟು ಅಡಿಕೆ ಗಿಡ ಕೂರುತ್ತೆ ಅನ್ನೋ ಐಡಿಯಾ ಅವರಿಗಿರುತ್ತೆ. ಬಟ್ ನಾವು ನಮ್ಮ ಹೊಲ ಕಡಿಮೆ ಇದ್ದರೆ ಅಡಿಗಳನ್ನು ಕಡಿಮೆ ಮಾಡಿಕೊಂಡು ಕೂಡ ನಾವು ಅಡಿಕೆ ಗಿಡಗಳನ್ನ ನೆಡ್ಬೋದು. ಇನ್ನೊಂದು ಮುಖ್ಯವಾದ ಮಾಹಿತಿ ಅಂದರೆ, ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಅಂತರ ದೂರ ಇದ್ದಷ್ಟು ಅಡಿಕೆ ಗಿಡಗಳು ತಾಕತ್ತಾಗಿ ಬೆಳೆಯುತ್ತವೆ ಮತ್ತು ಒಳ್ಳೆಯ ಇಳುವರಿ ಸಿಗುತ್ತದೆ. ಇನ್ನು ಆಯಾ ಮಾಡೋರು ಗಿಡಗಳನ್ನು ನೆಡುವ ಜಾಗದಲ್ಲಿ ರಂಗೋಲಿ ಹಿಟ್ಟನ್ನು ಗುರುತು ಮಾಡಿಬಿಟ್ಟು ಹೋಗ್ತಾರೆ. ಗುರುತು ಮಾಡಿದ ಜಾಗದಲ್ಲಿ ನಾವು ಗುಂಡಿಯನ್ನು ತೆಗೆಸಬೇಕಾಗುತ್ತದೆ. ಈ ರೀತಿಯಾಗಿ ಮೊದಲೆಲ್ಲ ಜನಗಳ ಕೈಯಿಂದಲೇ, ಕೂಲಿ ಕಾರ್ಮಿಕರ ಕೈಯಿಂದಲೇ ಗುಂಡಿ ತೆಗೆಸ್ತಾ ಇದ್ದರು. ಈಗ ಈ ಡೆಗ್ಗಿನ್ ಮಿಷಿನ್ ಅನ್ನುವ ಒಂದು ಯಂತ್ರದಿಂದ ತೆಗೆಸ್ತಾ ಇದ್ದೀವಿ. ಕಾರಣ, ಅದು ಚೆನ್ನಾಗಿ ಕರೆಕ್ಟಾಗಿ 2.5 ಅಡಿ ಅಂದರೆ 2.5 ಅಡಿನೇ ಹೋಗುತ್ತೆ, 3 ಅಡಿ ಅಂದರೆ 3 ಅಡಿನೇ ಹೋಗುತ್ತೆ. ಅದ್ರ ಬಗ್ಗೆ ಮಾಹಿತಿನ ಇಲ್ಲಿ ಹೇಳ್ತಾರೆ, ನೀವೇ ಕೇಳಿಸ್ಕೊಳ್ಳಿ. ಯಾವುದ್ರಲ್ಲೇ? ಹಾಂ 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 ಗಿಡ ಬಾಳಿಕೆ ಬರ್ತವೆ. ಆಮೇಲೆ ನೀರಿಗೂ ಉಸಿ ಹಿಡಿಯುತ್ತೆ, ಏನ್ ತೊಂದರೆ ಆಗಲ್ಲ. ಆಮೇಲೆ ಬೇರು ಆಳ ಹೋಗುತ್ತೆ. ಚೆನ್ನಾಗಲ್ವಾ ಇದು ಮಿಷಿನ್? ಅಂದ್ರೆ ಕೈಲಿ ತೆಗಿಯೋದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್? ಇದಕ್ಕೆ ಗಿಡ ಚೆನ್ನಾಗ್ ಬರುತ್ತೆ. ಅದು ಕೈಯಾಗ ಚೆನ್ನಾಗಂದ್ರೆ ಹೊಲ ಹೊಡ್ಯಾಕ ಬೇರು ಹರಿತದ. ಇದು ಆಳ ಹೋಗತ್ತಲ್ಲ, ಬೇರಿಗೆ ಹೊಡ್ತಾ ಕೊಡಲ್ಲ. ಇದು ಮಿಷಿನ್ ಅಡಿಕೆ ಗಿಡಕ್ಕಂತಾನೆ, ಅಡಿಕೆ ಗಿಡ ತೆಂಗಿನ ಗಿಡಕ್ಕಂತಾನೆ ಮಾಡ್ದಂಗ ಐತಲ್ಲ. ಗುಂಡಿ ಹೊಡಿಯಕ್ಕೆ ಬಾಳೆ. ಈ 3 ಥರದವನು ಈ ಮಿಷಿನ್ ಇಂದ ಹೊಡೆಸ್ಬಿಟ್ಟು ಹಾಕ್ಬೋದು. ಯಾವುದು? ಕಬ್ಬು ಹಾಕ್ತಾರೆ. ಹೌದಾ? ಹಾವೇರಿ ಸೈಡ್ ಎಲ್ಲ ಕಬ್ಬು ಇದ್ರಾಗ ಹೊಡೆಸಿ ಹಾಕ್ತಾರೆ. ಓ, ಬೇರು ಬಹಳ ಚೆನ್ನಾಗಿ ಇದಾಗಿ ಹೋಗತ್ತೆ ಅಂತಂದ್ರೆ 4-5 ಕುಳಿ ತೆಗಿತಾರ ಅವರು. ಓಕೆ. ಆಮೇಲೆ ಸಪೋಟ ಹಾಕ್ತಾರೆ. ಸಪೋಟನು ಹಾಕ್ತಾರ? ಗಿಡ ತಾನೆ ಸಣ್ಣದಿರ್ತೈತಿ, ಅದನ್ನು ಹಾಕ್ತಾರಾ? ಗೊಬ್ಬರ ಹಾಕಿ ಮೇಲೆ ಎದ್ನಾಕಿ ಇಟ್ಬಿಡ್ತಾರೆ. ಆಮೇಲೆ ಪಪ್ಪಳೆ ಅವನು ಹೊಡ್ಕೊಟ್ಟೆ ಡಿಗ್ಗರ್ ಮಿಷಿನ್. ಓಕೆ. ಇದು ಎಷ್ಟಣ್ಣ ಉದ್ದ? ಇದು ಉದ್ದ ಎಷ್ಟು ಬರ್ತೈತಿ ಫುಲ್? ಇದು ಇಲ್ಲಿಂದ ಇಲ್ಲಿ 2 ಅಡಿ. ಎಲ್ಲಿಂದ ಇಲ್ಲಿಗೆ? ನಮ್ಮ ಬಳ್ಳಿಟ್ಟಿನಲ್ಲ 2 ಅಡಿ. ಇಲ್ಲಿಂದ ಇಲ್ಲಿಗೆ 2 ಅಡಿ ಟೋಟಲ್. ಇಲ್ಲಿ ತನಕನೂ ಹೊಡಿತೀರ ಗುಂಡಿ ನೀವು? ಪೂರ್ತಿ ಇಲ್ಲಿ ತನಕನೂ? ಈಗ ಇಲ್ಲಿ ನಮ್ದು ಹೊಡಿತಿರೋದು ಇಲ್ಲಿ ತನಕನೇನಾ? ಇಲ್ಲಿ ತನಕ ಹೋಗ್ತೈತಿ. ಅಲ್ಲಿ ತನಕ. ಹಾಂ. ಸರಿ. ಅಂದರೆ 1.5 ಅಡಿ ಅದು ಹೋದಂಗೆ. ಸರಿ, ಆಯ್ತಣ್ಣ, ಹೊಡೀರಿ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಕರೆಕ್ಟಾಗಿ 1.5 ಅಡಿ ಅಂದರೆ 1.5 ಅಡಿನೇ ಹೋಗುತ್ತೆ. ಮತ್ತು ಆಯಾ ಮಾಡಿದ ಜಾಗ ಅಂದರೆ ಈ ರಂಗೋಲಿಯಿಂದ ಗುರುತು ಮಾಡಿ ಹೋಗಿರ್ತಾರಲ್ಲ, ಆ ಜಾಗದಲ್ಲೇ ಬಂದುಬಿಟ್ಟು ಕರೆಕ್ಟಾಗಿ ತುದಿಲಿ ಚೂಪಿಗಿದೆಯಲ್ಲ, ನೋಡಿ ತೋರಿಸ್ತೀನಿ. ಆ ಚೂಪಿಗಿದೆಯಲ್ಲ, ಕರೆಕ್ಟಾಗಿ ರಂಗೋಲಿ ಹಿಟ್ಟಿನ ಮೇಲೇ ಕೂರ್ಬಿಟ್ಟು ಆ ಆಯಾ ಮಾಡಿದ ಜಾಗದಲ್ಲೇ ಗುಂಡಿ ತೆಗೆಯುತ್ತೆ. ಎಷ್ಟು ಈಸಿಯಾಗಿ ಮತ್ತು ಎಷ್ಟು ಕರೆಕ್ಟಾಗಿ ಗುರುತು ಮಾಡಿದ ಜಾಗದಲ್ಲಿ ಮಣ್ಣನ್ನು ತೆಗಿತಾ ಇದೆ. ಇದಕ್ಕೆ ಡೆಗ್ಗಿನ್ ಮಿಷಿನ್ ಅಂತಾರೆ.
ಇವರ ಕಾಂಟ್ಯಾಕ್ಟ್ ನಿಮಗೆ ಬೇಕು ಅಂದರೆ ನಾನು ಲಾಸ್ಟಿಗೆ ಮೆನ್ಷನ್ ಮಾಡ್ತೀನಿ. ನೀವು ಬೇಕಾದರೆ ಕಾಲ್ ಮಾಡಿಕೊಂಡು ಇನ್ಫಾರ್ಮೇಷನ್ ತಿಳ್ಕೊಬೋದು, ಅಥವಾ ನಿಮ್ಮ ಹೊಲಗಳಿಗೆ ಗಿಡಗಳನ್ನ ಹಾಕಬೇಕು ಅಂದರೆ ಇವ್ರನ್ನ ಕರಿಬೋದು. ಈ ಥರ ಒಂದು ಮಿಷಿನ್ಗಳ ಬಳಕೆಯಿಂದ 10 ಜನ ಮಾಡುವ ಕೆಲಸವನ್ನು ಒಂದು ಮಿಷಿನ್ ಮಾಡುತ್ತೆ. ಮತ್ತು ಕೂಲಿ ಕಾರ್ಮಿಕರಿಗೆ ಜಾಸ್ತಿ ಕೊಡೋಕ್ಕಿರುತ್ತೆ, ಇದಕ್ಕೆ ಅಷ್ಟೊಂದು ಕೂಲಿ ಕೊಡೋದಿರಲ್ಲ. ಇನ್ನು ಆಯಾ ಯಾವ ಥರ ಮಾಡೋದು ಅನ್ನೋ ಒಂದು ವಿಷಯವನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಇವರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಗಿಡದಿಂದ ಗಿಡಕ್ಕೆ ಎಷ್ಟು ದೂರ ಇದೆ ಮತ್ತು ಸಾಲಿನಿಂದ ಸಾಲಿಗೆ ಎಷ್ಟು ದೂರ ಇದೆ ಅಂತ ಮಾಹಿತಿನ ಕೊಡ್ತಾ ಇದ್ದಾರೆ. ಅಲ್ಲಿ ಟ್ಯಾಕ್ಟ್ರಿಲಿ ಹಾಡಾಕ್ಬಿಟ್ಟಿದ್ದಾರೆ, ಹಂಗಾಗಿ ಅವ್ರು ಏನು ಮಾತಾಡ್ತಿದ್ದಾರೆ ಅಂತ ಕೇಳಿಸ್ತಿಲ್ಲ. ಗಿಡದಿಂದ ಗಿಡಕ್ಕೆ 9 ಇಡ್ತಾರೆ ಅಂತ ಹೇಳ್ತಾರೆ. ಆದರೆ ಹೊಲ ಕಡಿಮೆ ಇರೋದ್ರಿಂದ ನಾವು 7.2 ಅಡಿ ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ 9 ಅಡಿ ದೂರ ಇಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಇದು 7.5 ಇಟ್ಕೋಬಹುದು, 8 ಇಟ್ಕೋಬಹುದು, 9 ದೂರ ಮಾಡ್ಕೋಬಹುದು. ಇದನ್ನ ಹೊಲ ಕಮ್ಮಿ ಇರೋದ್ರಿಂದ ಕಮ್ಮಿ ಇಟ್ಕೊಂಡು 7 ಅಡಿ 2 ಇಂಚು ಇಟ್ಕೊಂಡಿ ನಾವು. ಯಾಕಂದ್ರೆ ಇಷ್ಟೇ ಜಮೀನ್ ಇರೋದ್ರಿಂದ ನಾವು ಈಗ ಬಹಳ ಜಮೀನ್ ಇದ್ರೆ 3 ಎಕರೆ 4 ಎಕರೆ ಆತರ ಇದ್ರೆ ದೊಡ್ಡದಾಗಿ ದಾಯ ಮಾಡ್ಕೋಬಹುದು. ಕಮ್ಮಿ ಇರೋದ್ರಿಂದ 7.2 ಇಂಚು ಇಟ್ಟಿ ನಾವು. ಈಗ ಇಲ್ಲಿ ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ 7.5 ಐತೆ. ಈ ಪಾಯಿಂಟ್ ಇಂದ ಈ ಪಾಯಿಂಟ್ 7.2 ಅಡಿ. ಇಲ್ಲಿ ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ 9 ಅಡಿ. ಸರಿ. ಆಮೇಲೆ ಹೊರಗಿನೆಲ್ಲ ಗಾಡಿ ತಿರ್ಕಿರಕ್ಕೆ ಒಂದ್ ಗಿಡ ಬಿಟ್ಟು ಒಂದ್ ಗಿಡ ಕಟ್ಟ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಯಾಕೆಂದ್ರೆ ಆಮೇಲೆ ಗಾಡಿ ಹೊಡಿಬೇಕಾದ್ರೆ ಇದೆಲ್ಲ ಗಿಡ ಹೋಗ್ಬಿಡ್ತಾವ, ಉದ್ದೇಶದಿಂದ ನಾವು ಬಿಟ್ಟಿದ್ದೀವಿ. ಬಿಟ್ಟು ಗಿಡ ಬಿಟ್ಟು ಗಿಡ ಕಟ್ಟೋ ರೀತಿ ವ್ಯವಸ್ಥೆ ಮಾಡ್ತೀವಿ. ಹೊಸದಾಗಿ ತೋಟ ಮಾಡೋರ್ಗೆ ಇದು. ಹೊಸದಾಗಿ ತೋಟ ಮಾಡೋರಿಗೆ, ಯಾಕೆಂದ್ರೆ ಮುಂಚೆ ನಾವು ಸ್ಟಾರ್ಟಿಂಗ್ ಕಟ್ಟಿದಾಗ ನಮಗೆ ಗೊತ್ತಿರ್ಲಿಲ್ಲ ಯಾವ ತರ ಮಾಡ್ಬೇಕು ಏನು ಅಂತ. ಹಾಗಾಗಿ ಹೊಲ ಹೊಡೆಯಕ್ಕೆ ಯಾವಕ್ಕೆ ಈಗ ಲೇಬರ್ಸ್ ಕರಿಯಕ್ ಆಗಲ್ಲ, ಬಹಳ ತೊಂದರೆ ಇರೋದ್ರಿಂದ ನಾವೇನೋ ಒಂದ್ ಗಿಡ ಬಿಟ್ಟು ಯಾರು ಇದ್ದಂಗೆ ಟ್ಯಾಕ್ಟ್ರಿಲಿ ಬಿಟ್ಟು ಅದ್ರಲ್ಲೇ ಕೆಲಸ ಮಾಡ್ಕೊಳಂಗೆ ನಾವು ಅದರಿಂದ ಒಳಗೆಲ್ಲ ಸಣ್ಣ ಗಿಡ ಕಟ್ಕೊಂಡು ಸುತ್ತಲೂ 12 ಅಡಿ ಜಾಗ ಬಿಟ್ಕೊಂಡ್ವಿ ನಾವು ಗಾಡಿ ತಿರ್ಕೊಳಕ್ಕೆ, ಆಮೇಲೆ ಗೊಬ್ಬರ ಏರಕ್ಕೆ. ಮುಂಚೆ ಏನಾರಾದ್ರೂ ಕನಿಷ್ಠ ನಾವು ನೋಡಿದ್ರೆ ತಗೊಂಡೋಗಿ ಹೊಲ ತುಂಬಾ ಅಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡ್ವಿ. ಇಲ್ಲದ್ರೆ ಲೇಬರ್ಸ್ ಕರ್ಕೊಂಡ್ರೆ ಏನ್ ಮಾಡಕ್ಕೆ ಅವ್ರಿಗೆ ಕೂಲಿ ಕೊಡಕ್ಕಾಗಲ್ಲ ಈಗಿನ ಪರಿಸ್ಥಿತಿಲಿ. ಅದ್ರಿಂದ ನಾವು ಸುತ್ತಲೂ ಜಾಗ ಬಿಟ್ಕೊಂಡು ನಡುವೆ ಸಣ್ಣ ದಾಯ ಮಾಡ್ಕೊಂಡ್ವಿ. ಆ ಉದ್ದೇಶದಿಂದ ನಾವು ಇದನ್ನ ವ್ಯವಸ್ಥೆ ಮಾಡ್ಕೊಂಡಿರೋದು. ಈಗ ಟ್ರಿಪ್ಪಿನ ವ್ಯವಸ್ಥೆ ನೀವೇ ಮಾಡ್ತೀರಾ? ನಾವೇ ಮಾಡ್ತೀವಿ ಟ್ರಿಪ್ಪಿನ ವ್ಯವಸ್ಥೆನು. ಓಕೆ. ಅದು ಸಬ್ಸಿಡಿ ಬೇಕು ಅಂದ್ರೆ ಸಬ್ಸಿಡಿ ಮಾಡಿಕೊಡ್ತೀವಿ, ಅಥವಾ ಏನು ಬೇಡ ನಮಗೆ ಕಾಯಕ್ಕಾಗಲ್ಲ ನಾವೆಲ್ಲ ಕ್ಯಾಶ್ ಅಮೌಂಟ್ ಕಟ್ಟಿ ತಗೊಂತೀವಿ ಅಂದ್ರೆ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ. ಸಬ್ಸಿಡಿ ಬೇಕು ಅಂದ್ರೆ ಅರ್ಧ ಅಮೌಂಟ್ ಕಟ್ಬೇಕಾಗತ್ತೆ. ಮೇನ್ ಲೈನ್ ಏನಿದೆಯಲ್ಲ 2 ಇಂಚ್ ದಾರ ಹಾಕ್ಸ್ರಿ, 2.5 ದಾರ ಹಾಕ್ಸ್ರಿ, ಏನಾರ ಹಾಕ್ಸ್ರಿ, ಅದ್ರದ್ದು ನೀವು ದುಡ್ಡು ಕೊಡ್ಬೇಕಾಗತ್ತೆ. ಇನ್ನ 1 ಕಾಲ 2 ವಾಲ್ಗಳು ಅವನ್ನೆಲ್ಲ ನಾವು ಮೆಟ್ರಸ್ ತಂದು ಹಾಕ್ತೇವೆ. 1 ಎಕರೆಗೆ ಟ್ರಿಪ್ಪಿನ ಖರ್ಚು ಎಷ್ಟು ಬರ್ಬೋದು? ಎಕರೆಗೆ ಈಗಿನ ಖರ್ಚಿನ ಲೆಕ್ಕ 30,000 ಬರುತ್ತೆ. 30,000 ಬರುತ್ತೆ. ಯಾಕೆಂದ್ರೆ ಮೆಟ್ರಸ್ ಎಲ್ಲ ರೇಟ್ ಆಗಿರೋದ್ರಿಂದ ಏನೇ ಮೆಟ್ರಸ್ ತಗೋಣಕಂದ್ರು ಬಹಳ ರೇಟ್ ಆಗಿದೆ. ಆ ಉದ್ದೇಶದಿಂದ ಎಕರೆ 30,000 ಬರುತ್ತೆ. ಲೇಬರ್ದಾಗ್ಲಿ, JCB ಖರ್ಚಾಗ್ಲಿ, ಈಗ ಕೆಲಸ ಮಾಡೋದಾಗ್ಲಿ ಪ್ರತಿಯೊಂದು ಅಷ್ಟು ಖರ್ಚು ಬಂದೇ ಬರುತ್ತೆ. ಓಕೆ. ಹಂಗಾದ್ರೆ ನಿಮ್ಮ ನಂಬರ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ, ಯಾರು ಬೇಕಾದವರು ಕಾಲ್ ಮಾಡ್ಬೋದು. ಹೇಳ್ರಿ, ಫೋನ್ ಮಾಡ್ಲಿ, ನಾವು ಮಾಡ್ಕೊಡ್ತೀವಿ. ಕೆಲಸ ಎಷ್ಟು ದೂರನೇ ಆಗಿರ್ಲಿ ಹೋಗಿ ಅದೇನೋ ಹೋಗಿರೋ ಚಾರ್ಜ್ ಕೊಟ್ರೆ ಸಾಕು, ಅವರು ನಾವು ಹೋಗಿ ಕೆಲಸ ಮಾಡ್ಕೊಡ್ತೀವಿ. ಓಕೆ ಓಕೆ. ಅದು ಸಬ್ಸಿಡಿ ಅಂದ್ರೆ ಸಬ್ಸಿಡಿ ಮಾಡ್ಕೊಡ್ತೀವಿ, ಇಲ್ಲ ಬೇಡ ಅಂದ್ರೆ ನಾವೇ ಮಾಡ್ಕೊಂತೀವಿ, ನೀವೇ ತಂದ ಕೊಡ್ರಿ ಅಂದ್ರೆ ಹಂಗೂ ಮಾಡ್ಕೊಡ್ತೀವಿ. ಓಕೆ, ಸರಿ. ಹಾಗಾದ್ರೆ ಇನ್ನು ಗುಂಡಿ ಮಾಡಿರುವ ಜಾಗಕ್ಕೆ ಅಡಿಕೆ ಗಿಡಗಳನ್ನ ಪೂರೈಕೆ ಮಾಡೋದು. ಈ ಅಡಿಕೆ ಗಿಡಗಳನ್ನು ಅಂದರೆ ಹೊಲದವರೇ ಸಾಕಿದ್ದಾರೆ. ಇದು ಹತ್ತತ್ರ 1.5 ವರ್ಷದ ಗಿಡಗಳಿವು, ಸಣ್ಣ ಸಣ್ಣವು. ಇದಲ್ಲ, ಇಲ್ಲಿ ತೆಗಿತಿದ್ದಾರಲ್ಲ ರೈತರು, ಇದೇ ಅಡಿಕೆ ಗಿಡದ ಸಸಿಗಳು. ಇವನ್ನು ತೊಗೊಂಬಂದ್ಬಿಟ್ಟು ಗುಂಡಿಯಲ್ಲಿ ಇಟ್ಟು ಮಣ್ಣನ್ನು ಮುಚ್ತಾರೆ. ಅದನ್ನು ಇಲ್ಲಿ ತೋರಿಸ್ತೀನಿ ನೋಡಿ. ಮೋಸ್ಟ್ ಆಫ್ ಆಲ್ ರೈತರು ನಂಬೋದು ಭೂಮಿ ತಾಯಿನೇ ದೇವರು ಅಂತ. ಯಾಕೆಂದರೆ ದಿನ 3 ಹೊತ್ತು ಊಟ ಮಾಡ್ತೀವಿ ಅಂತ ಅಂದರೆ ಅದು ಭೂಮಿ ತಾಯಿಯಿಂದ. ಸೊ ಹಂಗಾಗಿ ಅವರು ಯಾವುದೇ ಬೆಳೆ ಬೆಳಿಬೇಕಾದ್ರೂ ಆಗಲಿ, ತೋಟ ಆಗಿರಲಿ, ಏನೇ ಮಾಡಬೇಕಾದ್ರೆ ಆಗಲಿ, ಪೂಜೆ ಮಾಡ್ದಲೇ ಯಾವುದೇ ಕೆಲಸವನ್ನು ಮುಂದುವರಿಸಲ್ಲ. ಸೊ
ಇವಾಗ ಶಾಸ್ತ್ರ ಅಂತ 5 ಗಿಡಗಳಿಗಿನ್ನ ನೆಟ್ಬಿಟ್ಟು ಪೂಜೆ ಮುಗಿಸ್ಬಿಟ್ಟು ಹೋಗೋದು. ಆಮೇಲೆ ಗಿಡಗಳನ್ನು ನೆಡೋರು ಬರ್ತಾರೆ, ಇಡೀ ಹೊಲನ ಅವ್ರು ಹಾಕ್ತಾರೆ. ಈಗ ಶಾಸ್ತ್ರಕ್ಕೆ ಅಂತ ನಾವೊಂದು 5 ಗಿಡಗಳನ್ನು ನೆಟ್ಬಿಟ್ಟು ಪೂಜೆ ಮಾಡ್ತೀವಿ. ಮೇನ್ ಅಡಿಕೆ ಗಿಡ ತೋಟನ ಸ್ಟಾರ್ಟ್ ಮಾಡೋರು ಆಯಾ ಕರೆಕ್ಟಾಗಿ ಮಾಡಿಸ್ಬೇಕು. ಮತ್ತು ಸುತ್ತಲೂ ಹೊಲದ ಸುತ್ತಲೂ ಜಾಗ ಬಿಟ್ಕೋಬೇಕು. ಕಾರಣ ಏನು ಅಂದರೆ, ನಾಳೆ ಅಡಿಕೆ ಗಿಡ ಹೊಲ ಹೊಡಿಬೇಕಾದ್ರೆ ಟ್ಯಾಕ್ಟ್ರಿ ಬರ್ತಾ ಇರುತ್ತೆ. ಟ್ಯಾಕ್ಟ್ರಿ ಹೋಗೋಕ್ಕೆ ಬರೋಕ್ಕೆ, ಟ್ಯಾಕ್ಟ್ರಿ ತಿರುಗಿಸೋಕ್ಕೆ ಜಾಗ ಬೇಕಾಗಿರುತ್ತೆ. ಹಾಗಾಗಿ ಹೊಲದ ಸುತ್ತ ಸ್ವಲ್ಪ ಜಾಗವನ್ನು ಬಿಟ್ಟು ಮತ್ತು ಗಿಡದಿಂದ ಗಿಡಕ್ಕೆ ಅಂತರ ಜಾಸ್ತಿ ಇದ್ದಷ್ಟು ಇಳುವರಿ ಮತ್ತು ಗಿಡ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೊಲಕ್ಕೆಲ್ಲ ಗಿಡಗಳನ್ನೆಲ್ಲ ನೆಟ್ಟ ಮೇಲೆ ಡ್ರಿಪ್ನ ವ್ಯವಸ್ಥೆ ಮಾಡಲಾಗುತ್ತೆ. ಡ್ರಿಪ್ನ ವ್ಯವಸ್ಥೆ ಅಂದರೆ ಹನಿ ನೀರಾವರಿಯ ವ್ಯವಸ್ಥೆ. ಇದು ಹೊಸದಾಗಿ ತೋಟ ಮಾಡಬೇಕು, ಅಡಿಕೆ ತೋಟನ ಮಾಡಬೇಕು ಅನ್ನೋರಿಗೆ ಮಾಹಿತಿಯಾಗಿತ್ತು. ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ, ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ, ಆಮೇಲೆ ಯಾವ ಥರ ಮಾಡ್ತಾರೆ, ಇದೆಲ್ಲ ಮಾಹಿತಿ ಇದರಲ್ಲಿತ್ತು. ಇನ್ನು ನಿಮಗೆ ಡಿಗ್ಗರ್ ಮಿಷಿನ್ ಮತ್ತು ಹನಿ ನೀರಾವರಿ ಅಂದರೆ ಡ್ರಿಪ್ನ ಅವರ ನಂಬರ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಕಾಲ್ ಮಾಡಿಕೊಂಡು ಏನೇ ಡೌಟ್ ಇದ್ದರೂ ಕೇಳ್ಬೋದು, ಅಥವಾ ನಿಮ್ಮ ಹೊಲಗಳಿಗೆ ಕರೆಸ್ತೀವಿ ಅಂದರೆ ಕರೆಸ್ಕೋಬೋದು. ಮಹಡಿಯಲ್ಲಿದ್ದರೇನು, ಗುಡಿಸಲಲ್ಲಿದ್ದರೇನು, ಹಸಿವಿಗೆ ಅನ್ನ ತಿನ್ನದೆ ಚಿನ್ನವನ್ನು ತಿನ್ನಲು ಸಾಧ್ಯವೇನು? ನನ್ನ ಪ್ರಕಾರ ಪ್ರಪಂಚದಲ್ಲಿ ಕಣ್ಣೀರ ಹನಿಗಿಂತ ಬೆವರ ಹನಿ ತುಂಬ ಶ್ರೇಷ್ಠ. ಏಕೆಂದರೆ ಕಣ್ಣೀರು ಬರೋ ಹಾಗೆ ನಟಿಸಬಹುದು, ಆದರೆ ಬೆವರು ಬರೋ ಹಾಗೆ ನಟಿಸಲು ಸಾಧ್ಯವಿಲ್ಲ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳೋದೊಂದೇ, ರೈತರಿಗೆ ಗೌರವ ಕೊಡಿ ಅಂತ. ದಯವಿಟ್ಟು ರೈತರಿಗೆ ಗೌರವ ಕೊಡಿ. ನಾವು 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ರೈತರ ಶ್ರಮ ಮತ್ತು ಬೆವರ ಹನಿಯೇ ಕಾರಣ. ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ದಯವಿಟ್ಟು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.